ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕಮ್ಯುನಿಕೇಷನ್ ಪೇಪರ್ನ ಹೇಗೆ ಓದಬೇಕು ಮತ್ತು ಶಾರ್ಟ್ ನೋಟ್ಸ್ ಹೇಗೆ ಮಾಡಬೇಕು ಅಂತ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾವು ಫ್ರೆಂಡ್ಸ್ ಇವತ್ತು ಕಂಪ್ಯೂಟರ್ ಹೇಳ್ತೀನಿ ಯಾವ ಥರ ಓದಬೇಕು ಮತ್ತು ಯಾವ ಬುಕ್ಸ್ನ ಓದಬೇಕು ಅಂತ. ಸೊ ಕಂಪ್ಯೂಟರ್ ನೋಡೋಣ. ಇವತ್ತು ಆಲ್ರೆಡಿ 3 ವಿಡಿಯೋಸ್ ಮಾಡಿದ್ದೀನಿ ಇಂಗ್ಲೀಷ್ ಮತ್ತು ಕನ್ನಡಗೆ. ಅದನ್ನು ನೀವು ನೋಡ್ಬೋದು ಯಾರು ಇಂಗ್ಲೀಷ್ ಕನ್ನಡ ನೋಡಿಲ್ಲ ಅಂದರೆ. ಮತ್ತು ಪಾರ್ಟ್ 1 ಬುಕ್ಸ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದನ್ನು ಬೇಕಾದರೆ ನೀವು ನೋಡ್ಕೋಬೋದು. ಓಕೆನಾ. ಮತ್ತು ಬಿಗಿನರ್ಸ್ ಯಾವ ಥರ ಓದಬೇಕು, ನೋಟ್ಸ್ ಮಾಡೋದೆಲ್ಲನೂ ಹೇಳಿದ್ದೀನಿ. ಸೊ ಇದನ್ನು ಬೇಸಿಕ್ ಆ್ಯಸ್ ಯೂಸ್ವಲ್ ಹೆಂಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ ಕೇಳಿದ್ದೀನಲ್ಲ ಅದೇ ಥರ ಬೇಸಿಕ್ ಕಂಪ್ಯೂಟರ್ ಅಂತೇಳಿ ಫಸ್ಟ್ ಕ್ಲಾಸಸ್ ಕೇಳಿದ್ದೀನಿ. ಈ ಕ್ಲಾಸಸ್ ಕೇಳಿಲ್ಲ ಅಂದರೆ ಗೊತ್ತಾಗಲ್ಲ, ಡೈರೆಕ್ಟ್ ಓದಿದ್ರೆ ಬುಕ್ಸ್ ತೊಗೊಂಡು ಗೊತ್ತಾಗಲ್ಲ. ಅವೈಲೇಬಲ್ ಸಿಕ್ಕಾಪಟ್ಟೆ ಬುಕ್ಸ್ ಇದ್ದಾವೆ ಕಂಪ್ಯೂಟರ್ಗೆ, ಬಟ್ ತೊಗೊಂಡು ಓದಿದ್ರೆ ಏನೂ ಅರ್ಥ ಆಗಲ್ಲ. ಸೊ ನೀವು ಈ ಥರ ಕಂಪ್ಯೂಟರ್ಸ್ಗೆ ಯಾವುದೋ ಸಿಕ್ಕಾಪಟ್ಟೆ ವಿಡಿಯೋಸ್ ಇದ್ದಾವೆ, ಸೆಂಟ್ರಲ್ದಾಗ ಮಾಡಿದ್ದಾರೆ ಮತ್ತು ಸ್ಟೇಟ್ ಎಕ್ಸಾಮ್ಸ್ಗೆ ಮಾಡಿದ್ದಾರೆ. ಅವೆಲ್ಲ ವಿಡಿಯೋಸ್ನ ಫಸ್ಟ್ ನೋಡಿಕೊಂಡು ನಿಮ್ಮದೇ ಆದ ಓನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ. ಅಂದರೆ ನಿಮ್ಗೆ ಇದು ಏನು ಅಡ್ವಾಂಟೇಜ್ ಅಂದರೆ ಓದೋಕ್ಕೆ ಈಸಿ ಆಗುತ್ತೆ. ನಿಮ್ಮ ನೋಟ್ಸ್ ಮಾಡೋದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಓದೋಕ್ಕೆ ಈಸಿ ಆಗುತ್ತೆ. ಈಗ ಅವರು ಒಂದು ಬುಕ್ಸ್ ಬರೆದು ಬಿಟ್ಟಿದ್ದಾರೆ ಅಂದರೆ ಅವರೆಲ್ಲ ಅದರಲ್ಲಿ ನಾಲೆಜ್ ಚೆನ್ನಾಗಿರುತ್ತೆ. ನಿಮ್ಮದು ಈ ಥರ ಬುಕ್ಸ್ ನೀವು ನೋಟ್ಸ್ ಮಾಡ್ಕೊಂಡು ಬರ್ಕೊಂಡು ಓದಿದ್ರೆ ನಿಮಗೂ ಈಸಿ ಆಗುತ್ತೆ. ಈ ಥರ ಕಂಪ್ಯೂಟರ್ ಹಾರ್ಡ್ವೇರ್, ಸಾಫ್ಟ್ವೇರು, ಸ್ಟೋರೇಜ್, ಔಟ್ಪುಟ್, ಇನ್ಪುಟ್ ಎಲ್ಲನೂ ಈಸಿ ಅನ್ನಿಸ್ಬೋದು ನಿಮಗೆ, ಇವೇನೆಲ್ಲ ಬುಕ್ಸಲ್ಲಿ ಸಿಗ್ತಾವೆ ಬಿಡಿ ಅಂತೇಳಿ. ಬಟ್ ನೀವು ಮಾಡಿ ಓದ್ಕೊಳ್ಳೋದು ತುಂಬ ಡಿಫ್ರೆಂಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಚಾರ್ಟ್ ಹಾಕ್ಕೊಂಡೆಲ್ಲ ಮೆಮೊರಿ ಏನೇನಿದೆ ಸಬ್ ಎಲ್ಲ ಬರ್ಕೊಳ್ಳಿ, ರ್ಯಾಮ್ ರಾಮ್ದು. ಓಕೆನಾ. ಫಸ್ಟ್ ಈ ಥರ ನೋಟ್ಸ್ ಮಾಡ್ಕೊಂಡು ಇದನ್ನೊಂದು 2-3 ಸಲ ಓದ್ಕೊಂಡು ಆಮೇಲೆ ನೀವು ಬುಕ್ಸ್ನ ಓದೋಕ್ಕೆ ಟ್ರೈ ಮಾಡಿ. ಈಸಿ ಅನಿಸುತ್ತೆ ನೋಡಿ, ಆವಾಗ ಬುಕ್ಕ ಎಲ್ಲ ಅರ್ಥ ಆಗುತ್ತೆ. ಬುಕ್ದಲ್ಲಿ ಇನ್ನೂ ಡೆಪ್ತಾಗಿ ಕೊಟ್ಟಿರ್ತಾರೆ, ಬಟ್ ಡೈರೆಕ್ಟ್ ಅರ್ಥ ಆಗೋಲ್ಲ. ಬಟ್ ಫಸ್ಟ್ ಇದನ್ನು ನಿಮ್ಮದೇ ಅದು ಓನ್ ನೋಟ್ಸ್ ಮಾಡಿಕೊಂಡು ಓದಬೇಕು ನೀವು. ಓಕೆನಾ. ನೀಟಾಗಿ ಓನ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಅದೇ ಥರ ಮಾಡಿರೋದು ಎಲ್ಲ ಸಬ್ಜೆಕ್ಟ್ಸು. ಬರೀ ಬುಕ್ಸ್ ಓದಿದ್ರೆ ಏನು ಅವ್ರು ಬರೆದಿರೋದು ಓದಿದ್ರೆ ಫಸ್ಟಿಗೆ ಅರ್ಥ ಆಗೋಲ್ಲ. ಇಲ್ಲಿ ನೋಡಿ, ಇಯರ್ ವೈಸು MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟು, ಮೈಕ್ರೋಸಾಫ್ಟು, ಇಂಟರ್ನೆಟ್ಟು, ಯಾವ ಇಯರಲ್ಲಿ ಎಷ್ಟು ಈ ಇಯರು ಕೇಳ್ತಾವೆ ನೀವು KPSC ಅವನು ಇಯರ್ ವೈಸ್ ಓಡ್ಸೋಕ್ಕೆ. ಮೇಲೆ ಕೆಳಗೆ ಕೊಟ್ಟಿರ್ತಾನೆ, ಇಯರ್ ವೈಸನ್ನ ಅರೇಂಜ್ ಮಾಡಬೇಕು. ಓಕೆನಾ. ಅದನ್ನು ಯಾರು ಕಂಡು ಹಿಡಿದವರು ಇದಾವೆ ನೋಡಿ, ಅವ್ರ ನೇಮ್ನೆಲ್ಲ ಕೇಳಿದ್ದಾನೆ. ಇದು ಆಲ್ರೆಡಿ ಕೇಳಿರೋದನ್ನೇ ಎಲ್ಲನೂ ಬರ್ಕೊಂಡಿದ್ದೀನಿ ನೋಡಿ. ಇನ್ನು ಬೇರೆ ಬುಕ್ಸಲ್ಲಿ ಎಲ್ಲ ಬರೆದಿದ್ದೀನಿ. ಇಲ್ಲಿ ನೋಡಿ ಒಂದು 16 ಬರೆದಿದ್ದೀನಿ. ಓಕೆನಾ. ನೆಕ್ಸ್ಟ್ ಇದು ಲಾಜಿಕ್ ಏಡ್ಸ್, ಇದನ್ನು ಮೇಲೆ ಒಂದು ಕ್ವಶನ್ ಬರ್ತಿತ್ತು ಆವಾಗ. ಇಲ್ಲ ಡೆಫಿನಿಷನ್ ಆದರೂ ಬರುತ್ತೆ, ಬುಕ್ಸಲ್ಲಿದೆ. ಇದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಬುಕ್ಸ್ ಓದ್ಕೊಳ್ಳಿ. ಓಕೆನಾ. ಲಾಜಿಕ್ ಏಡ್ಸ್ ಇದ್ದಾವೆ, ಕಂಪ್ಯೂಟರ್ ನೆಟ್ವರ್ಕ್ ಇದೆ, ಮ್ಯಾನು ಲ್ಯಾನು ಇದೆಯಲ್ಲ ಆ ಥರ ಅದರದ್ದು ಬರುತ್ತೆ. ಡೆಫಿನಿಷನು ಫಸ್ಟ್ ಡೆಫಿನಿಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಡಾಟಾ ಟ್ರಾನ್ಸ್ಮಿಷನ್ ಇದೆ, 3 ಟೈಪ್ಸ್ ಇದೆಯಲ್ಲ, ಸಿಂಪ್ಲೆಕ್ಸು, ಆಫ್ ಡುಪ್ಲೆಕ್ಸು, ಡುಪ್ಲೆಕ್ಸು. ಟೋಪಾಲಜಿ, ನೆಟ್ವರ್ಕ್ ಟೋಪಾಲಜಿ ಮೇಲೆ 1-2 ಕ್ವಶನ್ 100% ಇರುತ್ತೆ. VAದಲ್ಲಿ ಕ್ವಶನ್ ಬಂದಿತ್ತು ಇದ್ರ ಮೇಲೆ. ಓಕೆನಾ. ಇಂಟರ್ನೆಟು ಇವಾಗೆಲ್ಲ ಸ್ವಲ್ಪ ಬೇಸಿಕ್ ಎಲ್ಲ ಕೇಳ್ತಿಲ್ಲ, ಸ್ವಲ್ಪ ಡೀಪಾಗಿ ಕೇಳ್ತಾನೆ. ಆಲ್ರೆಡಿ ನೀವು ಇಂಡಸ್ಟ್ರಿಯಲ್ ಎಕ್ಸಾಮ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಡೆಪ್ತ್ ಹೋಗಿದ್ದ ಸ್ವಲ್ಪ. KPSC ಅವನು ಬೇರೆ ತೆಗಿತಾನೆ ಇವಾಗ. ಸೊ ಆದಷ್ಟು ನೀವು ಚಲೋ ಬುಕ್ಸ್ ತೊಗೊಂಡು ಓದಿ ಆ್ಯಂಡ್ ನಿಮ್ಮದೇ ಆದ ಓನ್ ನೋಟ್ಸ್ ಮಾಡಿಕೊಂಡು ಓದಬೇಕು ಫ್ರೆಂಡ್ಸ್. ಓಕೆನಾ. ನೋಡಿ, ಇಲ್ಲಿ MS ವರ್ಡ್ ಸಪ್ರೇಟಾಗಿ ಇವು ಶಾರ್ಟ್ಕಟ್ ಕೀಸ್ ಫಿಕ್ಸ್ ಇದೆ, 2-3 ಕ್ವಶನ್ ಇದ್ದೇ ಇರ್ತವೆ. ಇಲ್ಲಿ ನೋಡಿ, ಅಲ್ಲಿ ಮೇಲೊಂದು CTI ಬರೆದಿದೆ ನೋಡಿ, ಇಲ್ಲಿ ಟ್ಯಾಬ್ ಇಲ್ಲಿ ಬಂದಿತ್ತು, Ctrl+W ಇದೊಂದು ಬಂದಿತ್ತು CTI. ಎಲ್ಲನೂ ಬರೋಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿರ್ತಾವಲ್ಲ ಅದನ್ನು ಬರ್ಕೊಂಡಿರ್ತೀನಿ ನಾನು, ರೀಸೆಂಟಾಗಿ ಆಗಿರೋದನ್ನು. ಸೊ ಸಪ್ರೇಟಾಗಿ ನೀವು MS ವರ್ಡು ಬರೀ ಬುಕ್ಸಲ್ಲಿ ಸಾಲಲ್ಲ, ಹೊರಗಡೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಹೊಸ ಎಕ್ಸಾಮ್ಸಲ್ಲಿ ಯಾವ್ದು ಕೇಳಿದಾಗ ಇಲ್ಲೊಂದು ಕೇಳಿದ ನೋಡು, ಕರೆಂಟ್ ಡೇಟ್. ಇದು ಅಂತೂ ಫಿಕ್ಸು, ಡೇಟು ಮತ್ತು ಟೈಮು. ಇವು 2 ಕ್ವಶನು PDOಗೆ 2 ಕ್ವಶನ್ ಬಂದಿದ್ದು, 2 ಕ್ವಶನು PDOಗೆ ಡೈರೆಕ್ಟು. ಸೊ ಇದು MS ಎಕ್ಸೆಲ್ದಾಯಿತು. ಮತ್ತು ಪವರ್ ಪಾಯಿಂಟ್ ನೋಡಿ, ಪವರ್ ಪಾಯಿಂಟ್ ಇಲ್ಲಿ ಇಯರ್ ಹಾಕಿದೆ ನೋಡಿ, 2023 ಬಂದಿದ್ದು ಕ್ವಶನ್. ಸಿಕ್ಕಾಪಟ್ಟೆ ಕ್ವಶನ್ಸ್ ಇವೆ, ರಿಪೀಟ್ ಆಗ್ತವೆ. ಇನ್ನೂ ಇದಾವೆ ತುಂಬ. ನಾನು ಬೇರೆ ಬುಕ್ಸಲ್ಲಿ ಮಾಡಿದ್ದೀನಿ, ಇದು ಹಳೆ ಬುಕ್ಸ್ ಆಗೋಣ. ಇವೊಂದು ಫೈಲ್ ಎಕ್ಸ್ಟೆನ್ಷನು ಕೇಳ್ತಾನೆ. ಇಲ್ಲಿ ಕೇಳಿದ ನೋಡಿ, KPSC 2023 ಇದು ಕೇಳಿದ್ದಾನೆ. ಈ ಒಂದು ಸೈಡ್ ಕೊಟ್ಟು ಇದೊಂದು ಸೈಡ್ ಕೊಟ್ಟು ಅರೇಂಜ್ ಒಂದಿವ್ಸ ಬರೆಯಕ್ಕೆ ಕೇಳ್ತಾನೆ, ಆ ಥರ ಕೇಳ್ತಾನೆ. ಸೊ ಸಿಂಬಾಲ್ ಯೂಸ್ ಇದು ಅಂತೂ ಒಂದು ಕ್ವಶನ್ ಇರುತ್ತೆ. ಸಿಂಬಾಲ್ ಯೂಸ್ ಹಳೆ ಕ್ವಶನ್ ಪೇಪರಲ್ಲಿ ತುಂಬ ಇದೆ ಅದು. ಓಕೆನಾ.
ಸೊ ಈ ಥರ ಮತ್ತು ಫುಲ್ ಫಾರ್ಮ್ಸ್ ಇರ್ತಾವಲ್ಲ, ಇದ್ರ ಮೇಲಂತೂ 100% ಕ್ವಶನ್ ಇದ್ದೇ ಇರುತ್ತೆ. CTಯಲ್ಲಿ ಬಂದಿತ್ತು 2016 ಹಾಕಿದ್ದೀನಿ. ಈ ಒಂದಿಷ್ಟು ಬರೀರಿಯಲ್ಲಿ ಜಾಸ್ತಿ ಕೇಳ್ತಾನೆ, ಸಿಂಗಲ್ ಒಂದೊಂದು ಕೇಳಲ್ಲ. ಅಕೌಂಟ್ ಅಸಿಸ್ಟೆಂಟಲ್ಲಿ ಬಂದಿತ್ತು ನೋಡಿ ಈ ಕ್ವಶನು. NTFC ಇದು ಯಾರಿಗೂ ಗೊತ್ತೇ ಇರಲ್ಲ, ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಅಂತ ಇದೆಯಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ಒಂದು ಕಡೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ 100 ಅದು ಬರೆದಿರ್ಬೋದು, 111 ಬರೆದಿದ್ದೀನಿ. ಸೊ ಎಲ್ಲನೂ ಬರ್ಕೊಂಡು ಯಾವ ಎಕ್ಸಾಮ್ ಆಗ್ತಾವಲ್ಲ ಆ ಎಕ್ಸಾಮಲ್ಲಿ ಬಂದಿತ್ತಂದರೆ ಅದ್ರದ್ದು ಹಾಕಿ, ಓಕೆನಾ. ಮತ್ತು ಎಕ್ಸ್ಟ್ರಾ ಇಲ್ಲಿನೂ ಬರ್ಕೊಂಡಿದ್ದೀನಿ ನಾನು, ಕೀಸ್, ಟಾಗಲ್, ಟೈಟಲ್ ಕೀಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಥರ ಮಾಡಬೇಕು ಫ್ರೆಂಡ್ಸ್. ನೀವು ಓನ್ ನೋಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಡೆಸಿಮಲ್ಲು ಇದು ಕನ್ವರ್ಟ್ ಆದರೆ ಹೆಂಗಿರುತ್ತೆ. ಸೊ ಇಲ್ಲಿ ಮತ್ತೇನಿದೆ ಸೈಜ್, ಪೇಜ್ ಸೈಜು, ಇದು KPSC ಕೇಳ್ತಾನೆ. ಈ ಥರ ಮಾಡಿಕೊಂಡು ಓದಬೇಕು, ಓಕೆನಾ. ಮತ್ತು ಈ ಥರ ನೋಡಿ ಒಂದೇ ಪೇಜಲ್ಲಿ ಬರ್ಕೊಂಡ್ಬಿಡ್ಬೋದು ನೋಡಿ ಕನ್ನಡ. ಇದ್ರ ಬೇಕಿದ್ರೆ ಒಂದು ವಿಡಿಯೋಸ್ ಮಾಡಂದ್ರೆ ಸಪ್ರೇಟಾಗಿ ಮಾಡ್ತೀನಿ. 2-3 ಕ್ವಶನ್ 100% ಇರ್ತವೆ. ತುಂಬ ಈಸಿ ಅಂದರೆ ತುಂಬ ಈಸಿ. ನಾನು ನೋಡಿ ಇಲ್ಲಿ ಇಂಟರ್ನೆಟಲ್ಲಿ ನಿಮಗೆ ನಿಜ ಹೇಳ್ಬೇಕಂದ್ರೆ ಇದು ವಿಡಿಯೋಸ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದೆ, ಸತ್ಯ ಮತ್ತು ವಿಜ್ಞಾನ ಅಂತೇಳಿ. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದ ಅವ್ನ ವಿಡಿಯೋಸಲ್ಲಿ. 2 CTI 2024ರಲ್ಲಿ ಆಗಿತ್ತಲ್ಲ. ಸೊ 24ರಲ್ಲಿ 2 HK ಕ್ವಶನ್ ಬಂದಿದೆ ನೋಡಿ, 2 ಅವೇ, ಸತ್ಯ ಮತ್ತು ವಿಜ್ಞಾನ. ಮತ್ತು ಕ್ವಶನ್ ಪೇಪರ್ ಆಗಿಂದ ಬರೆದಿರೋದಲ್ಲ ಇದು, ಅದಕ್ಕಿಂತ ಮುಂಚೆನೇ ಬರೆದಿದೆ, ಅದೇ ಕ್ವಶನ್ಸೇ ಬಂದಿದ್ದು. ಓಪನ್ ಟೈಪ್ ಪಾಯಿಂಟ್ ಇದು ಕೇಳಿದ್ದೀನಿ, ಯಾವ್ದು ಆಫ್ ಇರಬೇಕು, ಯಾವ ಲಾಕ್ ಆನ್ ಇರ್ಬೇಕು ಕೀ. ಸೊ ಇವೇ ಕ್ವಶನ್ಸ್ ಬರ್ತವೆ, ತುಂಬ ರಿಪೀಟು. ಇದು ಒಂದೇ ಪೇಜ್, ಈ ಒಂದು ಪೇಜನ್ನು ಮುಗೀತು ಯಾವ ಥರ ಸಾಲ್ವ್ ಮಾಡ್ಬೇಕಂತ ನೀವು ಅದು ಒಂದೇ ಪೇಜಲ್ಲಿ ಬರೆದಿದ್ದೀನಿ ನೋಡಿ ನಾನು. ಮತ್ತು ಇವು ಕೇಳ್ತಾನೆ 802.6 ಯಾವುದಕ್ಕೆ, ಮ್ಯಾನು, ಓಕೆನಾ. ಇವು ಮೈಕ್ರೋಸಾಫ್ಟ್ ವಿಂಡೋಸ್ ಕೀ ಇದಾವಲ್ಲ ಸಪ್ರೇಟ್, ಈ ಕೀಸು ವಿಂಡೋಸ್ ಕೀಸ್ಗಳು ಸಪ್ರೇಟ್ ಮಾಡ್ಕೊಳ್ಳಿ ಒಂದು ಕಡೆ. ನಿಮ್ಗೆ ಯಾವ ಥರ ಓದಬೇಕಂತ ಹೇಳ್ತೀನಿ. ಬರೀ ಬುಕ್ಸ್ ಸಿಗ್ತವೆ ಹೇಳ್ತಾರೆ, ಬುಕ್ಸ್ ಅದು ತೊಗೊಳ್ಳಿ ಓದೋದು ಗೊತ್ತಿರಲ್ಲ ಯಾವ ಥರ ಅಂತೇಳಿ. ಸೊ ನೀವು ನೋಟ್ಸ್ ಮಾಡಿಕೊಂಡು ಈ ಥರ ಓದಬೇಕು. ಫಸ್ಟ್ ಒಂದು ಕ್ಲಾಸಸ್ ಕೇಳ್ಕೊಡಿ. MS ವರ್ಡ್ ಮತ್ತು ಎಕ್ಸ್ಟ್ರಾ ಬರೆದಿದ್ದೀನಿ ನೋಡಿ. ಈ ಥರನೂ ಇವಾಗ ಕೇಳ್ತಿದ್ದಾನೆ. ಬಿಬ್ಲಿಯೋಗ್ರಫಿ ಅಂದ್ರೇನು, ಪುಟ್ ನೋಟು, ಮ್ಯಾಕ್ರೋಸು, ತಮ್ನೇಲ್ ಅದಕ್ಕೆ ಯೂಸ್ ಮಾಡ್ತಾರೆ, ವ್ಯಾಲ್ಯೂನು, ಪ್ರೂಫಿಂಗ್ ಅಂದ್ರೇನು, ಇವೆಲ್ಲ ಬರ್ತಿರ್ಲಿಲ್ಲ ಅವಾಗ. ಮತ್ತು ಇವನು ಯಾವ ಟ್ಯಾಬಲ್ಲಿ ಬರ್ತಾವೆ ಕೇಳ್ತಾವೆ ಇವಾಗ, ಯಾವ ಟ್ಯಾಬಲ್ಲಿ. MS ವರ್ಡದಲ್ಲಿ ಇವು ಬಲೂನ್ ಯಾವ ಟ್ಯಾಬಲ್ ಇರುತ್ತೆ, ಮ್ಯಾಕ್ರೋಸ್ ಅನ್ನೋದು ಯಾವ ಟ್ಯಾಬಲ್ಲಿ ಬರುತ್ತೆ, ಓಕೆನಾ. ನೋಡಿ ಇಲ್ಲಿ ಬರ್ದಿದೆ ನೋಡಿ ಫ್ರೆಂಡ್ಸ್, ಇದು ಅಂತೂ ಇಂಪಾರ್ಟೆಂಟ್, ಓಕೆನಾ. MS ವರ್ಡ್ ಇದೆ ನೋಡಿ. ಹೋಮ್ ಮೆನ್ಯೂಲ್ಲಿ ಯಾವುದು ಬರ್ತಾವೆ ನೋಡಿ, ಕ್ಲಿಪ್ ಬೋರ್ಡು, ಫಾಂಟು, ಪ್ಯಾರಾಗ್ರಫಿ ಮತ್ತು ಸ್ಟೈಲು, ಎಡಿಟಿಂಗ್. ನೋಡಿ ಇದರಲ್ಲಿ ಕಟ್ಟು, ಕಾಪಿ, ಪೇಸ್ಟ್ 3 ಇದಾವ. ಇದರಲ್ಲಿ ಇನ್ನೊಂದು ಸೇರಿಸ್ಕೊತಾನೆ, ರಿಪ್ಲೇಸ್. ಇವು 4 ಕೊಟ್ಟು ಯಾವ್ದು ಇದರಲ್ಲಿ ಕ್ಲಿಪ್ ಬೋರ್ಡಲ್ಲಿ ಬರಲ್ಲ, ಇಷ್ಟೇ ಕೇಳೋದು. ಯಾವುದರಲ್ಲಿ ಕ್ಲಿಪ್ ಬೋರ್ಡಲ್ಲಿ ಬರಲ್ಲ ಅಂತ ಕೇಳ್ತಾನೆ. ಸೊ ಮತ್ತು ಇವನು ಕೊಟ್ಟು ಇದರನ್ನೊಂದು ಕೊಟ್ಟು ಯಾವುದು ಹೋಮ್ ಮೆನ್ಯೂಲ್ಲಿ ಬರಲ್ಲ, ಈ ಥರ ಬರುತ್ತೆ ಫಿಕ್ಸ್. ಈ ಥರ ಕ್ವಶನ್ ಕೇಳ್ತೀರ, ಅದಕ್ಕೆ ಬರ್ಕೊಂಡಿರೋದು ನೋಡಿ ನಾನು. ಇನ್ಸರ್ಟ್ ಮೆನು, ಪೇಜು, ಟೇಬಲ್ಸು, ಇನ್ಸ್ಟ್ರಕ್ಷನ್ಸು, ಇಲ್ಯುಸ್ಟ್ರೇಷನ್, ಇದರಲ್ಲಿ ನೋಡಿ ಇದು ಕೇಳಿದ್ದಾನೆ ಕ್ವಶನ. ಪಿಕ್ಚರ್ಸು, ಕ್ಲಿಪ್ ಯಾವುದಾದ್ರೂ ಆ್ಯಡ್ ಮಾಡ್ಬೋದು ಅಂತ ಇದೆ. ಹೆಡ್ಡರ್ ಫುಟರ್ ಇದು ಅಂದರೂ ಫಿಕ್ಸ್ ಕ್ವಶನು. ಹೆಡ್ಡರ್ ಫುಟರ್ ಭಾರಿ ಇಂಪಾರ್ಟೆಂಟ್ ನೋಡಿದು. ಇದು ಯಾವುದರಲ್ಲಿ ಇನ್ಸರ್ಟ್ ಮೆನುವಲ್ಲಿ ಬರುತ್ತೆ ಹೆಡ್ಡರ್ ಫುಟರ್, ನಾವು ಹಾಕೋದಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇನ್ಸರ್ಟ್ ಮಾಡೋದ್ರಲ್ಲಿ ಪೇಜ್ ಲೇಔಟಲ್ಲಿ ಯಾವ್ದು ಬರ್ತವೆ, ಪೇಜ್ ಸೆಟಪ್, ಬ್ಯಾಕ್ಗ್ರೌಂಡ್, ವಾಟರ್ ಮಾರ್ಕ್ ಯಾವುದರಲ್ಲಿದೆ ಅಂತ ಕೇಳಿದ್ದಾನೆ. 100%. ಓರಿಯೆಂಟೇಷನ್ 2 ಟೈಪ್ ಬರ್ತವೆ ಫ್ರೆಂಡ್ಸ್. ಇದು ಈ ಥರ ಮಾಡಿ ಓದ್ಬೇಕು ನೀವು ನೋಡಿ. ರೆಫರೆನ್ಸ್ ಮೆನು ಈ ಥರ ಒಂದು ಕಡೆ ಬರ್ಕೊಂಬಿಡಿ ಒಂದು ಪೇಜಲ್ಲಿ. ರೆಫರೆನ್ಸ್ ಮೆನು, ಪುಟ್ ನೋಟು, ಎಂಡ್ ನೋಟು, ಇದು ನಿಮ್ಮ ಸುಳ್ಳು ಹೇಳ್ದಂಗೆ ಆಗುತ್ತೆ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡಿ. ಇದು ಅದರ ಡೆಫಿನಿಷನ್ ನೋಡ್ಕೊಳ್ಳಿ. ಇಂಡೆಕ್ಸ್ ಕೇಳಿದಾನೆ, ಇಂಡೆಕ್ಸ್ ಯಾವುದರಲ್ಲಿ ಬರುತ್ತೆ, ರೆಫರೆನ್ಸಲ್ಲಿ ಬರುತ್ತೆ. ಫುಟ್ ನೋಟು ಈ ಥರ ಕೇಳ್ತಾವನೆ ಇವಾಗ ಡೈರೆಕ್ಟು. ಮೇಲಿಂಗಲ್ಲಿ ಏನು ನೋಡಿ. ಪ್ರೂಫಿಂಗ್ ಅಂದರೆ ಏನು, ಸ್ಪೆಲ್ಲಿಂಗು ಮತ್ತು ಗ್ರಾಮರ್ನ ಚೆಕ್ ಮಾಡೋದು. ಅದು ಯಾವ ಮೆನುವಲ್ಲಿ ಬರುತ್ತೆ, ರಿವ್ಯೂ ಮೆನುವಲ್ಲಿ ಬರುತ್ತೆ. ರೆಫರೆನ್ಸ್ ಮೆನು, ರಿವ್ಯೂ ಮೆನು, ಇನ್ನೊಂದು ಯಾವುದು ಇನ್ಸರ್ಟು ಮತ್ತು ಪೇಜ್ ಲೇಔಟ್ ಮೆನು ಅಂತ ಕೊಡ್ತಾನೆ. ಯಾವ ಮೆನುವಲ್ಲಿ ಬರುತ್ತೆ, ರಿವ್ಯೂ ಮೆನು. ಇಲ್ಲೇ ನಾನು ಬ್ಯಾಲೆನ್ಸ್ ಆವಾಗಲೇ ಹೇಳಿದ್ನಲ್ಲ, ಇದು ಅದರ ಡೆಫಿನೇಷನು ನೋಡಿ. ವ್ಯೂವಲ್ಲಿ ಯಾವ ಬರುತ್ತೆ, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯೂಸ್ ಇದ್ದಾವಂತ ಇದೆ. ಸೊ ಇನ್ನು ಶಾರ್ಟ್ಕಟ್ ಕೀಸು ಎಲ್ಲ ಬರ್ಕೊಂಡಿದ್ದೆ ನಾನು. ಆ ಥರ ಎಕ್ಸೆಲ್, ಈ ಥರ MS ವರ್ಡ್ ಅಂತ ತೋರಿಸಿದ್ನಲ್ಲ ನಿಮಗೆ, ಈ ಥರ ಎಕ್ಸೆಲ್ಲು, ಪವರ್ ಪಾಯಿಂಟು ಸಪ್ರೇಟ್ ಮಾಡ್ಕೊಂಬಿಡಿ 3, ಓಕೆನಾ. ನೋಡಿಲಿ ಔಟ್ಲೈನ್ ವ್ಯೂ ಇದ್ದಾವೆ, ಇದು ಕೇಳ್ತಾನೆ. ಟ್ರಾನ್ಸಿಷನ್ಸ್ ಇದರಲ್ಲಿ ಯಾವುದಲ್ಲ ಅಂತ ಕೇಳ್ತಾನೆ. ಎಲ್ಲ ಕೊಟ್ಟು ಒಂದು ರಾಂಗ್ ಕೊಟ್ಟಿರ್ತಾನೆ. ನೀವು ಕ್ವಶನ್ಸ್ ಯಾವ ಥರ ಬರ್ತಿದ್ದಾವೆ ಅಂತ ನೋಡ್ಕೋಬೇಕಾಗುತ್ತೆ, ಓಕೆನಾ. ಇನ್ನೂ ತುಂಬ ಇದೆ ಫ್ರೆಂಡ್ಸ್. ನಿಮ್ಗೆ ಏನು ಹೇಳ್ಬೇಕಂದ್ರೆ
ಈ ಥರ ಮಾಡಿಕೊಂಡು ಓದಿ. ಫಸ್ಟ್ ಮತ್ತು ಬುಕ್ಸ್ ಹೇಳ್ತೀನಿ ನೋಡಿ. ಬುಕ್ಸ್ ಇನ್ನೊಂದು ಸಲ ಹೇಳಂದರೆ ಬುಕ್ಸ್ ಹೇಳ್ತೀನಿ. ಬುಕ್ಸಿಗೆ ನೀವು ಕನ್ನಡ ಓದ್ತಿದ್ರೆ, ಕನ್ನಡ ಇತ್ತಂದರೆ ಸುನಿಲ್ ಚೌಹಾಣ್ ತಗೊಳ್ಳಿ, ಬೆಸ್ಟ್ ಇದೆ ಸುನಿಲ್ ಚೌಹಾಣ್. ಓಕೆನಾ. ಮತ್ತು ಅವರು ಯೂಟ್ಯೂಬ್ ಕ್ಲಾಸ್, ಮತ್ತು ಅವ್ರದ್ದೇನೋ ಮೆಂಬರ್ಶಿಪ್ ಅದು 150 ರೂಪಾಯಿ ತೊಗೊಂಡು ಕೇಳೋದಿದೆ. ಇಲ್ಲ ಯೂಟ್ಯೂಬಲ್ಲಿ ಫ್ರೀನೂ ಇದೆ ಯೂಟ್ಯೂಬ್ ಕ್ಲಾಸಸ್. ಇದು ಕನ್ನಡಿಗೆ. ಇಂಗ್ಲೀಷ್ಗೆ ಗೌತಮ್ ತಗೊಳ್ಳಿ, ಗೌತಮ್. ಮತ್ತು ಅರಿಯಂತನೂ ಒಂದು ಇಟ್ಕೊಳ್ಳಿ, ಅರಿಯಂತ. ಅದರಲ್ಲಿ ಸ್ವಲ್ಪ ತೇರಿ ಥರ ಚೆನ್ನಾಗಿರುತ್ತೆ, ಅರಿಯಂತ. ಇಷ್ಟು ಹೇಳಿದೆ ನೋಡಿ ಬುಕ್ಸ್. ಸುನಿಲ್ ಚೌಹಾಣ್ ಕನ್ನಡ, ಯೂಟ್ಯೂಬ್ ಮತ್ತು ಅವ್ರ ಯೂಟ್ಯೂಬ್ ಕ್ಲಾಸ್. ಇದು ಕೇಳಿ ಆಮೇಲೆ ಬುಕ್ಸ್ ಓದಿ, 100% ವರ್ಕ್ ಆಗುತ್ತೆ. ನಾನು ಮಾಡಿರೋದಂಗೆ. ಮಿನಿಮಮ್ 30 ಕ್ವಶನ್ಸ್ ಇರ್ತಾವಲ್ಲ, 26 to 27 ತೊಗೋಬೋದು. 26 to 27, ಓಕೆನಾ. 26 to 27 ನೆಗೆಟಿವ್ ಹೋಗಿ ಇಷ್ಟು ಆನ್ಸರ್ ಮಾಡ್ಬೋದು ಈ ಬುಕ್ಸ್ನ ಓದಿದ್ರೆ, ಓಕೆನಾ. ನನ್ನ ಕಡೆ ಇದು ಹೇಳಿದ್ದೀನಿ ನಿಮಗೆ, ಗೌತಮ್ ಬುಕ್ಸು. ಗೌತಮ್ಸ್ ಇದೆ, ಚೆನ್ನಾಗಿದೆ ಇದು ಬುಕ್ಸ್. ಎಲ್ಲ ಟಾಪಿಕ್ ವೈಸ್ ಕೊಟ್ಟಿದ್ದಾರೆ, ಏನೇನು ಟಾಪಿಕ್ಸ್ ಇರ್ತಾವೆ ಅಂತ ನೋಡಬೇಕು. ಈಗ ನೋಡಿ, ಬೇಸಿಕ್ದಾಗ ಕಡಿಮೆ ಕೇಳ್ತಾವೆ. ನೀವು ಒಂದೊಂದು ಕ್ವಶನ್ ಬರ್ತವೆ ಇಲ್ಲಿ, ಇಂಟ್ರೊಡಕ್ಷನರಲ್ಲಿ, ಡೆವಲಪ್ಮೆಂಟ್ ಎಲ್ಲ. ಇವಾಗ ಏನು ಕಂಪ್ಯೂಟರ್ ಮೆಮೊರಿ ಮೇಲೆ ಕ್ವಶನ್ ಜಾಸ್ತಿ ಇರ್ತವೆ. ಔಟ್ಪುಟ್ ಇನ್ಪುಟ್ದಾಗ ಒಂದಿರುತ್ತೆ. ಲಾಜಿಕ್ ಗೇಟ್ ಸ್ವಲ್ಪ ಇರ್ತವೆ, ಇಲ್ಲೇನು ಜಾಸ್ತಿ ಬೇಡ. ಸಾಫ್ಟ್ವೇರ್ ಕಾನ್ಸೆಪ್ಟನ್ನ ಓದ್ಕೊಳ್ಳಿ. ಈ ಥರ ಯಾವುದ್ರ ಮೇಲೆ ಜಾಸ್ತಿ, ಆಪ್ರೇಟಿಂಗ್ ಸಿಸ್ಟಮ್ ಅಂತೂ ಫಿಕ್ಸ್, ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತವೆ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಇವಾಗ ಜಾಸ್ತಿ ಕೇಳ್ತಿರೋದು, ನೆಟ್ವರ್ಕು. ಯಾಕಂದರೆ ಇದರಲ್ಲಿ ಕ್ವಶನ್ ಹೆಂಗೆ ಬೇಕಾದ್ರೂ ಕೇಳ್ಬೋದು ಅವನು. ಬೇಸಿಕಲ್ ಏನೂ ಕೇಳೋಕ್ಕೆ ಬರಲ್ಲ. ಇದರಲ್ಲಿ ಇನ್ ಡೆಪ್ತಾಗಿ ಹೋಗಿ ಇನ್ನೂ ಚೆನ್ನಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಎಮ್ ಎಸ್ ವರ್ಡು ಮತ್ತು MS ಎಕ್ಸೆಲ್ಲು, MS ಪವರ್ ಪಾಯಿಂಟು, PPT, ಇವು ಮೂರದ ಮೇಲೆ ಎಷ್ಟಂದರೆ 15 to 16 ಕ್ವಶನ್ ಇರ್ತವೆ. ಅರ್ಧ 50% ಇಲ್ಲೇ ಆಯ್ತಲ್ಲ. ಇವು 3 ಚಾಪ್ಟರ್ ಓದಿದ್ರೆ ನಿಮ್ಗೆ ಹೇಳಿದ್ದೀನಿ ಯಾವ ಥರ ಓದಬೇಕಂತ. ಇನ್ನೊಂದು ಸಲ ಹೇಳ್ತೀನಿ. ನೀವು ಈಗ MS ವರ್ಡ್ ಅಂತ ತೊಗೊಂಡ್ರೆ, MS ವರ್ಡು ಪೇಜಸ್ ತೊಗೊಂಡು ಇಲ್ಲಿ ಶಾರ್ಟ್ಕಟ್ಟು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಡೆಫಿನಿಷನ್ ಒಂದು ಕಡೆ, ಈ ಥರ ಶಾರ್ಟ್ಕಟ್ ಕೀಸ್ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಮತ್ತು ಮೆನು ಟ್ಯಾಬ್ಗಳು ಇರ್ತಾವಲ್ಲ, ಟ್ಯಾಬ್ಸ್ ಅಂತ ತೊಗೊಳ್ಳಿ. ಟ್ಯಾಬ್ಸು ಇಲ್ಲಿ ಮೆನು ಟ್ಯಾಬ್, ಇದರಲ್ಲಿ 1 2 3 4 ಬರ್ತಾವೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇದರಲ್ಲಿ 1 2, ಈ ಥರ ಟ್ಯಾಬ್ಗಳದ್ದು ಲಿಸ್ಟ್ ಮಾಡ್ಕೊಳ್ಳಿ. ಮೆನು, ನೆಕ್ಸ್ಟ್ ರೆಫರೆನ್ಸು, ಇನ್ಸರ್ಟು. ಆಗಲೇ ತೋರಿಸಿದ್ನಲ್ಲ, ಆವಾಗಲೇ ಇನ್ಸರ್ಟಲ್ಲಿ ಯಾವ್ದಾದ್ರು ಬರ್ತವೆ ಅದನ್ನು ಬರ್ಕೋರಿ. ಇದ್ರದ್ದು ಏನು ಫಂಕ್ಷನ್ಸ್ ಯೂಸ್ ಆಗುತ್ತೆ, ಓಕೆನಾ. ಈ ಥರ ಓದಬೇಕು. ಇವಾಗ ಟ್ಯಾಬ್ಸ್ ಮೇಲೆ ಬೇಕಿದ್ರೆ ನೀವು PDO, ಸುಳ್ಳು ಹೇಳ್ತಿದ್ರೆ PDO ಕ್ವಶನ್ ಪೇಪರ್ ತೆಗೆದು ನೋಡಿ. PDO ಕ್ವಶನ್ ಪೇಪರು ಅದು ಗ್ರೂಪ್ P ಲೆವೆಲ್ ಇರೋ ಜಾಬು, ಅದರಲ್ಲೇ ಇದೇ ಥರ ಕ್ವಶನ್ಸ್ ಬಂದಿದ್ದಾವೆ. ಅದನ್ನು ನೀವು ರೆಫರೆನ್ಸಾಗಿ ಇಟ್ಕೊಂಡು ಆದರೆ ಓದ್ಬೋದು. KAದವನು ಎಲ್ಲಿ ಬೇಕಾದಲ್ಲಿ ಕ್ವಶನ್ ತೆಗಿತಾನೆ. ಸೊ ಅದಕ್ಕೇನು ಇದು ಇಲ್ಲ, ಎಲ್ಲಿ ಯಾವ ಥರ ಪ್ಯಾಟರ್ನ್ ಇಲ್ಲ. ಸೊ KPSC ಹೇಳ್ಬೋದು ಈ ಥರ ಕ್ವಶನ್ಸ್ ಬರ್ತವೆ ಅಂತೇಳಿ. ಸೊ ಇದು ನಾನೇನು ಹೇಳ್ತಿದ್ದೀನಿ ಫ್ರೆಂಡ್ಸ್, ಇದು MS ವರ್ಡು, ಎಕ್ಸೆಲ್ಲು, PPT 15ರಿಂದ 16 ಮಾರ್ಕ್ಸು ಜಾಸ್ತಿ. ಇದಕ್ಕೆ 50%. ಈಗ 3 ಅವರ್ ಓದ್ತಿದ್ರೆ 1.5 ಅವರ್, 1.5 ಅವರ್ ಇದೇ 3 ಸಬ್ಜೆಕ್ಟ್ಗೆ, ಇದೇ 3 ಚಾಪ್ಟರ್ಗೆ ಕೊಡಿ, ಓಕೆನಾ. ಇನ್ನು 3 ಅವರ್ಸ್, ಇನ್ನು 1.5 ಅವರ್ ಬೇರೆ ಸಬ್ಜೆಕ್ಟ್ಸ್, ಬೇರೆ ಚಾಪ್ಟರ್ಗೆ ಓದ್ಕೊಳ್ಳಿ. ಯಾಕಂದರೆ ತುಂಬ ಬುಕ್ಸ್ ಅಂತೂ ಹೇಳಿದ್ದೀನಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಇಷ್ಟೇ ಮಾಡಿದ್ರೆ ಸಾಕು ನೀವು, ಓಕೆನಾ. ಈ ಥರ ಓದಬೇಕು ನೀವು. ಒಂದು ಕಡೆ ಶಾರ್ಟ್ಕಟ್ ಕೀಸು, ಒಂದು ಕಡೆ ಟ್ಯಾಬು. ಆ ಟ್ಯಾಬ್ಸಲ್ಲಿ ಯಾವುದಾದ್ರು ಇದು ರೆಫರೆನ್ಸು, ರಿವ್ಯೂ ಟ್ಯಾಬ್ ಬರುತ್ತೆ. ಇದರಲ್ಲಿ ಬೇರೆ ಬರ್ತವೆ, ಅದರದ್ದೇನು ಒಂದೊಂದು ಫಂಕ್ಷನ್, ಅದನ್ನು ಬರ್ಕೊಳ್ಳೋದು. ಜಸ್ಟ್ ಇದು ಫಂಕ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಸ್ಟ್ ಟ್ಯಾಬ್ಗಳದ್ದು ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಅದರದ್ದು ಆಮೇಲೆ ಬೇಕಿದ್ರೆ ಅಲ್ಲಿ ಏನು ಅದರದ್ದು ಫಂಕ್ಷನ್ಸು, ಡೆಫಿನೇಷನು ಓದ್ಕೊಳ್ಳಿ. ಈ ಥರ ಓದಬೇಕು ನೀವು ಕಂಪ್ಯೂಟರ್ಗೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾವಲ್ಲ, ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ರಿಪೀಟ್ ಆಗ್ತದೆ. ಶಾರ್ಟ್ಕಟ್ ಕೀಸ್ಗೆ ಎಲ್ಲ ಇದೆ ಹೆಲ್ಪ್ ಆಗೋದು. ಮತ್ತು ಎರಡನೇದು ಬುಕ್ಸ್ ಓದ್ಕೊಳ್ಳಿ. ಬುಕ್ಸ್ 2 ಇದು ಮಾಡಿ. ಒಂದನೇದು ನಿಮ್ಮದು ನೋಟ್ಸ್ ಇರಲಿ, ನೋಟ್ಸ್ ಮಾಡ್ಕೊಂಡು ಓದಿ. ನೋಟ್ಸ್ ಎಲ್ಲ ಒಂದೊಂದು ಕಡೆ. ಈಗ ಯಾವುದು ಫುಲ್ ಫಾರ್ಮ್ಸು ಪೇಜಸ್ ತೊಗೊಳ್ಳೋದು, ಒಂದು ಪೇಜ್ ಅದರೆಲ್ಲನೂ ಹಿಂಗೆ ಫೋಲ್ಡ್ ಮಾಡ್ಕೊಂಡು, ಈ ಥರ ಫೋಲ್ಡ್ ಮಾಡಿಕೊಂಡು ಬರೆದಿಟ್ಕೊಂಬಿಡೋದು ಒಂದು ಕಡೆ, ಓಕೆನಾ. ಅದ್ರದ್ದು ಒಂದಾಯ್ತು. ಶಾರ್ಟ್ಕಟ್ದು ಒಂದಿದು ಶಾರ್ಟ್ಕಟ್, ಒಂದು ನುಡಿದು ಒಂದು ಕಡೆ ಪೇಜ್, ಒಂದೇ ಪೇಜ್ನಾಗ ನುಡಿ ಆಗುತ್ತೆ. 2ರಿಂದ 3 ಕ್ವಶನ್ ಬರ್ತವೆ. ಇವನ್ನೇ ಈ ಸಿಲಿನೇ ರಾಂಗ್ ಮಾಡ್ತಾರೆ ನೋಡಿ.
ಯಾಕಂದರೆ ನಮ್ಮದು ಕನ್ನಡ ಆಗಿರೋದ್ರಿಂದ ಕನ್ನಡ ಮಾತೃಭಾಷೆ, ಸೊ ನುಡಿ ಮೇಲೆ ಕ್ವಶನ್ 100% ಬರ್ತವೆ, ನೆಗ್ಲೆಕ್ಟ್ ಮಾಡಬೇಡಿ, ಓಕೆನಾ. ಅದು ಕಂಪ್ಯೂಟರ್ ಎಷ್ಟೇ ಇಂಗ್ಲೀಷ್ನಲ್ಲಿದ್ದರೂ ಕನ್ನಡದ ಮೇಲೆ, ನುಡಿ ಮೇಲೆ 2-3 ಕ್ವಶನ್ ಇರುತ್ತೆ. ಫುಲ್ ಫಾರ್ಮ್ ಒಂದು ಕಡೆ, ಶಾರ್ಟ್ಕಟ್ ಒಂದು ಕಡೆ, ನುಡಿ ಒಂದು ಕಡೆ. ಈಗ ಇಂಟರ್ನೆಟ್ ಅಂತ ಬರುತ್ತೆ, DBS ಡಾಟಾಬೇಸ್ ಮ್ಯಾನೇಜ್ಮೆಂಟ್, ಡಾಟಾಬೇಸ್ ಸಿಸ್ಟಮ್ ಅಂತ ಇದೆಯಲ್ಲ, ಅದೊಂದು ಕಡೆ. ಈಗ ಯಾವುದಾದ್ರೂ ಇವೆಲ್ಲ ಯಾವುದಪ್ಪ, ವಾಟ್ಸಪ್ಪು, ಈಗ ಗೂಗಲ್ಲು, ಟ್ವಿಟ್ಟರು, ಈ ಥರ ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರಲ್ಲ, ಇನ್ಸ್ಟಾಗ್ರಾಮ್ ಇಟ್ಕೊಳ್ಳಿ. ಇದನ್ನು ಇಯರ್ ಬರ್ಕೊಳ್ಳೋದು, ಯಾರು ಕಂಡುಹಿಡಿದ್ರು, ಡಿಸ್ಕವರ್ ಮಾಡಿದ್ರು. ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾಗಳು, ಗೂಗಲ್ಲು, ಏನಿದ್ದಾವೆ, ಇಮೇಲ್ ಮೇಲೂ ಫಿಕ್ಸ್. ಇಮೇಲ್ ಒಂದು ಟಾರ್ಗೆಟ್ ಮಾಡಿ, ಇಮೇಲಿಂದ 2-3 ಮಾರ್ಕ್ಸ್ ಬರ್ತವೆ. ಇವು ಕಡಿಮೆ ಟಾಪಿಕ್ಸ್ ಇರ್ತವೆ ಫ್ರೆಂಡ್ಸ್. ಇಮೇಲು ನುಡಿ ಮಾಡಿದ್ರೆ 6-5 ಕ್ವಶನ್ನು, 5-6 ಕ್ವಶನ್ ಫಿಕ್ಸು. ಇಂಟರ್ನೆಟ್ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಸೊ ಈ ಥರ ನೀವು ಓದಬೇಕು ಸಪ್ರೇಟಾಗಿ ಮಾಡ್ಕೊಂಡು. ಇವು 3 ಮಾತ್ರ ಜಾಸ್ತಿ ಟಾರ್ಗೆಟ್ ಮಾಡಿ, ವರ್ಡು, PPT, ಎಕ್ಸೆಲ್. ಮಿಕ್ಕಿದ್ರ ಮೇಲೆ ಬೇಸಿಕ್ ಇಂಟ್ರಡಕ್ಷನು ಮತ್ತು ಲಾಜಿಕ್ ಏಡ್ಸ್ ಅದಲ್ಲ, ಸ್ವಲ್ಪ ಕಡಿಮೆ ಓದಿ ಅದಕ್ಕೆ, ಓಕೆನಾ. ಈ ಥರ ನೀವು ಓದಬೇಕು. ಈ ಥರ ಓದಿದ್ರೆ ಜಾಸ್ತಿ ಸ್ಕೋರು, 26+ ಸ್ಕೋರ್ ಮಾಡ್ಬೋದು. ಕಡಿಮೆ ಅಲ್ಲ, 26 ಮೇಲೆ ಮಾಡಿದ್ರೆ, 26+ ಮಾಡಿದ್ರೆ ಅದೇನು ಕಡಿಮೆ ಅಲ್ಲ. 30ಕ್ಕೆ ಇರೋದು ಇದು ಎಕ್ಸಾಮ್. ಅದು 35 ಇರುತ್ತೆ. ಇಲ್ಲೊಂದು 30, ಇಲ್ಲೊಂದು 25 ಮಾಡಿದ್ರೇನು 60 + 85 ಆಯಿತು. ನಿಮ್ಗೆ ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ ಇದು 25 ಎವರೇಜಾಗಿ ಇಟ್ಕೊಂಡ್ರೂ 75. ನೆಗೆಟಿವ್ ಓದಿ 70 ಆದ್ರೂ ಬೆಸ್ಟ್ ಸ್ಕೋರು, 70% ಆದ್ರೂ, ಓಕೆನಾ. ಈ ಥರ ಆದರೂ ಓದ್ಬೋದು ನೀವು. ಬಟ್ ಇಂಗ್ಲೀಷ್ಗೆ ಹೇಳಿದ್ದೀನಿ ಯಾವ ಥರ ಓದಬೇಕು, ಆ ಥರ ನೋಟ್ಸ್ ಮಾಡಿಕೊಂಡು ಆ ಥರ ಶಾರ್ಟ್ಕಟ್ನ ಯೂಸ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಕಡಿಮೆ ಟೈಮಲ್ಲಿ, ಲೆಸ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬುಕ್ಸ್ನೂ ಹೇಳಿದ್ದೀನಿ, ಬುಕ್ಸ್ ಯಾವುದೇ, ಇಷ್ಟು ಬುಕ್ಸ್ ಬಿಟ್ಟು ಬೇರೆ ಏನೂ ಕೇಳಬೇಡಿ. ಕ್ವಶನ್ ಪೇಪರ್ನ ತೊಗೊಳ್ಳಿ, ಪ್ರೀವಿಯಸ್. ಕಂಪ್ಯೂಟರ್ಗೆ ಸ್ಟೇಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಕು. ಆ್ಯಂಡ್ ಇವೆರಡು ಬುಕ್ಸು, ಕನ್ನಡ ಓದೋರು ಕನ್ನಡ, ಇಂಗ್ಲೀಷ್ ಓದೋರಿಗೆ ಇಂಗ್ಲೀಷು. ಶಾರ್ಟ್ ನೋಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಡೇಯಲ್ಲಿ ಜಾಸ್ತಿ ಕವರ್ ಮಾಡ್ಬೋದು. ಲೆಸ್ ಟೈಮ್ ಇರುತ್ತಲ್ಲ, ಅವಲ್ಲಿ ಡೇ 1, 2, 3 ಒಂದು ವಾರ ಉಳಿದಿತ್ತಂದರೆ ಡೇ ಹಾಕ್ಕೊಂಡು ಶಾರ್ಟ್ ನೋಟ್ಸನ್ನ ಜಲ್ದಿ ಗ್ಲ್ಯಾನ್ಸ್ ಮಾಡ್ಬೋದು, ಬೇಗ ಶಾರ್ಟ್ಕಟ್ ಕೀಸ್ ಎಲ್ಲ, ಓಕೆನಾ. ಈ ಥರ ಮಾಡಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು.